ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅವರ ಪತ್ರದ ನಂತರ ಮೂಡ 14 ಸೈಟ್ಗಳನ್ನು ವಾಪಸ್ ಪಡೆದಿದೆ. ಇಸಿಐಆರ್ನಿಂದ ಬಚಾವಾಗೋದಕ್ಕೆ ಸಿದ್ದರಾಮಯ್ಯನವರು ಸೈಟು ಮರಳಿಸುವ ತಂತ್ರ ಮಾಡಿದರು ಅನ್ನೋದು ಕೇಳಿ ಬರ್ತಾ ಇರುವ ಮಾತು. ಆದರೆ ವಕೀಲರು ಹೇಳ್ತಾ ಇರೋದು ಅದರಿಂದ ಬಚಾವಾಗೋದಕ್ಕಾಗೋದಿಲ್ಲ. ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದೆ. ಬಿಜೆಪಿ ಶಾಸಕ ಶ್ರೀವತ್ಸ ಅವರು ದಸರಾದ ಒಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಅಭಿಷೇಕ್, ಮನು ಸಿಂಘ್ವಿ ಮತ್ತು ಜಯರಾಮ್ ರಮೇಶ್ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಪತ್ರಿಕಾಗೋಷ್ಠಿ ಮಾಡಿದರು. ಎಂಎಲ್ಎ ಗೆಲ್ಲದಿದ್ದಕ್ಕೆ ಪಿಎಂಎಲ್ಎ ಕೇಸ್ ಹಾಕಿದ್ದಾರೆ. ದೆಹಲಿ ಮಟ್ಟದ ನಾಯಕರು ಮೊದಲನೆಯ ಸಲ, ಪ್ರಕರಣ ದಾಖಲಾದ ನಂತರ ಮೊದಲನೆಯ ಸಲ ಸಿದ್ದರಾಮಯ್ಯನವರ ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿದರು. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಪ್ಪೇ ಆಗಿಲ್ಲ ಅಂತ ಹೇಳಿದ್ರು, ನೆನ್ನೆಯವರ ನಿರ್ಧಾರದಿಂದ ತಪ್ಪಾಗಿದೆ ಅಂತ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ನಾನು ಇದ್ಯಾವುದಕ್ಕೂ ಕೂಡ ಹೆದರೋದಿಲ್ಲ, ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾನು ಜಗ್ಗೋದಿಲ್ಲ, ನಾನು ಬಗ್ಗೋದಿಲ್ಲ ಅಂತೇಳಿ ಆರ್ಭಟ ಮಾಡ್ತಾ ಇದ್ರು. ನಾನ್ಯಾಕ್ರಿ ಸೈಟ್ ವಾಪಸ್ ಕೊಡಬೇಕು, ನಾನ್ಯಾಕೆ ವಾಪಸ್ ಕೊಡಬೇಕು? 62 ಕೋಟಿ ಕೊಡ್ತಾರೆ ನನಗೆ, 62 ಕೋಟಿ ನನಗೆ ಕೊಟ್ಟರೆ ನಾನು ವಾಪಸ್ಸು ನಿವೇಶನಗಳನ್ನು ಕೊಡ್ತೇನೆ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದರು. ಯಾಕೆಂತೇಳಿದ್ರೆ ಸೈಟನ್ನು ವಾಪಸ್ ಕೊಡ್ತೀವಿ ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಅಂತೇಳಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ ಅನ್ನೋದನ್ನು ಅಧಿಕೃತವಾಗಿ ಒಪ್ಕೊಂಡಂತಾಗಿದೆ. ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ. ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಪೊಲಿಟಿಕಲ್ ಡ್ರಾಮಾ. ಜಗ್ಗಲ್ಲ, ಬಗ್ಗಲ್ಲ, ಏನೇ ಬಂದ್ರೂ ಎದುರಿಸ್ತೀನಿ ಅಂದವರು ನಿನ್ನೆ ಕತ್ಲಾದ ಮೇಲೆ ಜಗ್ಗಿದ್ದಾಕೆ ಬಗ್ಗಿದ್ದಾಕೆ? ರಾತ್ರೋರಾತ್ರಿ ಜಗ್ಗಿದ್ದು ಬಗ್ಗಿದ್ದು ಯಾಕೆ? ನಿನ್ನೆ 14 ಸೈಟ್ಗಳನ್ನು ಸರೆಂಡರ್ ಮಾಡಿದ್ದೀನಿ ಅಂತೇಳಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಆದರೆ ಇನ್ನೂ ಅದು ಖಾತ್ರಿ ಆಯಿತು ಅಂತ ನನಗನ್ಸಿಲ್ಲ. ಅದರಲ್ಲಿ ಡೇಟ್ ಕೂಡ ಇಲ್ಲ. ಹಗರಣಗಳ ಸಿದ್ದರಾಮಯ್ಯ ಹಗರಣಗಳ ವೀರ, ಈ ರೀತಿ ಟೈಟಲ್ ಕೊಡ್ಬಹುದು ಅವರಿಗೆ. ನನ್ನಲ್ಲಿ ಕಪ್ಪು ಚುಕ್ಕೆ ತೋರಿಸ್ಬಿಡಿ ಯಾರಾದರೂ ಅಂತ. ಇನ್ಯಾಕಪ್ಪ ನಾವು ತೋರ್ಸಕ್ ಪ್ರಯತ್ನ ಮಾಡಬೇಕು? ಕಪ್ಪು ಚುಕ್ಕೆ ಏನು? ನನ್ನನ್ನು ಹಿಟ್ ರನ್ನು ಅಂತಾರೆ. ನಿಮ್ದು ಯಾವುದು ರನ್ನು? ಯೂಟರ್ನ್ ರನ್ನ? ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ? ಇನ್ನ ಇಷ್ಟೊಂದು ತರಾತುರಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದವರು ಕಳೆದ 3 ತಿಂಗಳಲ್ಲಿ. ಈಗ ಏಕಾಏಕಿ ನಮಗೆ ಸೈಟೇ ಬೇಡ ವಾಪಸ್ ತಗೊಂಬಿಡಿ ಅಂತ ಇಷ್ಟು ತರಾತುರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರು? ಈಗ ಇಲ್ಲಿ ನೆನ್ನೆ ಏಕಾಏಕಿ 14 ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಪತ್ರ ಬರೆದಿದ್ದೇನೆ ಮೂಡಾಗೆ. ನನಗೆ ಸೈಟ್ ಬೇಡ, ಮನೆ, ಚಿನ್ನ, ಒಡವೆ ಯಾವುದ್ರ ಬಗ್ಗೆನೂ ಮಮತೆ ಇಲ್ಲ. 30-40 ವರ್ಷ पिछले 2 दिन से आप देख रहे हैं कर्नाटक में प्रतिशोध की राजनीति, बदले की राजनीति, उत्पीड़न की राजनीति और डराने की और धमकी देने की राजनीति। हमारे नॉन बायोलॉजिकल प्रधानमंत्री अब तक बर्दाश्त नहीं कर पाए हैं
कि मई 2023 को भारी बहुमत से कर्नाटक की जनता ने बीजेपी को हराया था। ये एक आक्रमण है कर्नाटक की जनता के ऊपर। ये आक्रमण इसलिए हो रहा है क्योंकि विधानसभा के चुनाव में कर्नाटक की जनता ने भारतीय जनता पार्टी के 113 एमएलए नहीं जिताया, बहुमत नहीं मिला। तो हमें एमएलए नहीं मिला तो आपके खिलाफ हम पीएमएलए लाएंगे। ये हो गया है एमएलए बनाम पीएमएलए। और पहले दिन से ಇದೇ ವಿಷಯದ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ, ದೇವರಾಜ್ ಅವರು JDSನಿಂದ ಜಾಯ್ನ್ ಆಗಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. TJ ಅಬ್ರಾಮ್ ಅವರೇ, ರಾಜಕೀಯ ಚರ್ಚೆ, ಐ ಡೋಂಟ್ ವಾಂಟ್ ಯು ಟು ಬಿ ಅ ಪಾರ್ಟ್ ಆಫ್ ಇಟ್. ನನಗೆ ಬಿಟ್ಬಿಡಿ. ಎಸ್ ಸಮೃದ್ಧ ಹೆಗಡೆ, ಥ್ಯಾಂಕ್ ಯು ಸೋ ಮಚ್ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಡೆದ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ದೀರಿ. ಮುಖ್ಯಮಂತ್ರಿಗಳ ಪತ್ನಿಯವರು ಬರೆದ ಪತ್ರ ನಿನ್ನೆ ರಾತ್ರಿ 10 ಗಂಟೆ 15 ನಿಮಿಷಕ್ಕೆ ಮಾಧ್ಯಮದ ಕೈ ಸಿಕ್ತು. ಬೆಳಗ್ಗೆ ಮುಖ್ಯಮಂತ್ರಿಯವರ ಪುತ್ರ ಯತೀಂದ್ರ ಪತ್ರವನ್ನು ತೆಗೆದುಕೊಂಡು ಹೋಗಿ ಮೂಡಾ ಕಚೇರಿಗೆ ಕೊಟ್ಟರು. ಮೂಡಾ ಕಚೇರಿಯಲ್ಲಿ ಪ್ರೊಸೀಜರ್ ಶುರುವಾಗಿದೆ ಸೈಟ್ ವಾಪಸ್ ತೆಗೆದುಕೊಳ್ಳೋದಕ್ಕೆ. ಈ ಸಂದರ್ಭದಲ್ಲಿ ಏಕಾಏಕಿ ವೈರಲ್ ಆದದ್ದು 2011ರಲ್ಲಿ ಯಡಿಯೂರಪ್ಪನವರು ಸೈಟ್ ಮರಳಿಸಿದಾಗ ಸಿದ್ದರಾಮಯ್ಯನವರು ಕೊಟ್ಟ ಹೇಳಿಕೆ. ಹನ್ನೊಂದರಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿದ್ದ ಹೇಳಿಕೆ, ಸೈಟ್ ವಾಪಸ್ ಕೊಟ್ರಲ್ವಾ, ಹಾಗಾದ್ರೆ ತಪ್ಪು ಒಪ್ಕೊಂಡಂಗೆ ಆಯ್ತಲ್ಲ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ ಹೇಳಿದ್ದೆ. ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಅವ್ರ ಮಕ್ಕಳಿಗೆ ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಅವ್ರ ಮಕ್ಕಳಿಗೆ ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ. ಬಿಜೆಪಿಯಿಂದ ಅನಿಲ್ ಚಳಗೇರಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅನಿಲ್. ಕಾಂಗ್ರೆಸ್ ವಕ್ತಾರ ಸಂದೀಪ್ ಪಾಟೀಲ್ರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದರೆ, ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಪಾಟೀಲ್ರೆ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಅನಿಲ್ ತಡ್ಕಲ್ ಅವರಿಂದ ಚರ್ಚೆನ ಆರಂಭಿಸ್ತಾ ಇದ್ದೀನಿ. ಅನಿಲ್, ಯಾಕೋ ತುಂಬ ರಾಡಿ ಮಾಡ್ಕೊಳ್ಳಿಲ್ವಾ? ಯಾವ ವಿಚಾರ ಸರ್? ಮೂಡಾ ವಿಚಾರಕ್ಕೆ ಡಿಬೇಟ್ ಇರೋದೇ ಮೂಡಾ ವಿಚಾರಕ್ಕೆ ಸರ್. ಓಕೆ, ಇನ್ನೇನು ನಾವೇನು ಇಸ್ರೇಲ್ ಲೆಬನಾನ್ ಯುದ್ಧದ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ ಅಜಿತ್, ಈ ಗೊಂದಲ ಮಾಡ್ಕೊಂಡಿಲ್ಲ, ಇದ್ರ ಬಗ್ಗೆ ಚರ್ಚೆ ಆಗಬೇಕು, ರಾಜೀನಾಮೆ ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿಗೂ ನನಗೆ ಅರ್ಥ ಆಗದೆ ಇರೋದು ಅಂತಂದರೆ, ಮೂಡಾ ವಿಚಾರದಲ್ಲಿ ಮಾಧ್ಯಮಗಳ ಹತ್ರ ಆಗಿರ್ಬೋದು, ಇಲ್ಲಾಂದರೆ ನನ್ನ ಕೋ ಪ್ಯಾನಲಿಸ್ಟ್ಗಳಾದಂಥ ಭಾರತೀಯ ಜನತಾ ಪಾರ್ಟಿ ವಕ್ತಾರರಾಗಿರ್ಬೋದು, ಇಲ್ಲಾಂದರೆ JDS ವಕ್ತಾರರ ಹತ್ರ ಆಗಿರ್ಬೋದು, ಯಾವುದೇ ಒಂದು ಸಾಲಿಡ್ ಕಂಟೆಂಟ್ ಇಲ್ಲ. ವೇರ್ ಈಸ್ ದ ಫ್ಲಾ ಮಿಸ್ಸಿಂಗ್? ಎಲ್ಲಿ ತಪ್ಪು ನಡೆದಿದೆ? ಮೂಡ ಸ್ಕ್ಯಾಮ್ ಅಂತ ಹೇಳ್ತಿರಲ್ಲ, ಸ್ಕ್ಯಾಮ್ ಅಂದ್ರೆ ಹಗರಣ ಆಗಿರೋದು ಎಲ್ಲಿ? ಒಂದು ಆಯ್ತು. ಇದನ್ನ ಒಂದೊಂದು ಮುಗಿಸ್ಕೊಂಡು ಹೋಗ್ಬೇಡ. ಒಂದು ನಿಮಿಷ, ಅಲ್ಲ ಮುಗಿಸ್ಕೊಂಡು ಹೋಗ್ಬೇಡ. ಆಯ್ತು, ಹೇಳಿ. ಏನು ಸಾಲಿಡ್ ಆಗಿ ಏನಿದೆ ಅಂತ ಅವ್ರು ಬಿಡಿ. ಅವ್ರದ್ದೊಂದು ಅಜೆಂಡಾ ಇರುತ್ತೆ, ಇವ್ರದ್ದೊಂದು BJP ಅವ್ರದ್ದೊಂದು ಅಜೆಂಡಾ, JDSನವ್ರದ್ದೊಂದು ಅಜೆಂಡಾ. ನಾವು ಪತ್ರಕರ್ತರಾಗಿ ಇಲ್ಲಿ ಕುತ್ಕೊಂಡಿದ್ದೀವಿ. ಸರಿ, ನಮಗೆ ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನರು ಕೊಟ್ಟಿರುವ ತೀರ್ಪು
ಸರಿ. ಆ ತೀರ್ಪನ್ನು ಪ್ರಶ್ನಿಸಿಕೊಂಡು ಸಿದ್ದರಾಮಯ್ಯನವರು ಇನ್ನೂ ವಿಭಾಗೀಯ ಪೀಠಕ್ಕೂ ಹೋಗಿಲ್ಲ, ಸುಪ್ರೀಂ ಕೋರ್ಟ್ಗೂ ಹೋಗಿಲ್ಲ. ಆ ತೀರ್ಪಿನ ಮೇಲೆ ಸ್ಟೇ ಅನ್ನು ತೆಗೆದುಕೊಂಡಿಲ್ಲ. ಆದ್ದರಿಂದ ಈಗ ಸ್ಟೇ ಮೇಲಿನ ನ್ಯಾಯಾಲಯ ಸ್ಟೇ ಕೊಡುವ ತನಕ ಅದರಲ್ಲಿ ಏನೇನು ಬರೆಯಲಾಗಿದೆಯೋ ಅದು ಅಂತಿಮ ನಮ್ಮ ಪ್ರಕಾರ. ಸರಿ. ಅದರಲ್ಲಿ Are you done with your question? ಕ್ವಶನ್ ಅಲ್ಲ, ಆನ್ಸರ್. ಓಕೆ, ಆನ್ಸರ್ ವಾಟ್ ಎವರ್ ಯುವರ್ ಕ್ವಶನ್, ವಾಟ್ ಎವರ್ ಇಟ್ ಇಸ್. ಈಗ ನಾಗಪ್ರಸನ್ನ ಅವರು ಕೊಟ್ಟಿರುವಂತ ವಿಚಾರ ಏನು? ಪ್ರಾಸಿಕ್ಯೂಷನ್ ಪ್ರೋಸೆಸ್ ಬೈ ಗವರ್ನರ್ ಕರೆಕ್ಟಾ ತಪ್ಪಾ? ಒಂದು. ಸೆಕ್ಷನ್ 17A ಅಡಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾ ಮಾಡಬಾರ್ದ? ಇದೆರಡೇ ವಿಚಾರ. ದೇರ್ ಈಸ್ ನೋ ಸ್ಕ್ಯಾಮ್, ದೇರ್ ಈಸ್ ನೋ ಮೂಡ, ನಥಿಂಗ್. ಪ್ರಾಸಿಕ್ಯೂಷನ್ ಪ್ರೋಸೆಸ್ ಕರೆಕ್ಟ್ ಇದೆಯಾ? ನಾಗಪ್ರಸನ್ನ ಅವರು ಹೇಳಿರೋದು ಎಸ್. Prosecution, process of prosecution order followed by the governor is absolutely right. Investigation can be given, not prosecution. But Bharatiya Janata Party were predicting that it is a prosecution given by the governor. Nowhere governor ಎಲ್ಲೂ ಬರೆದಿಲ್ಲ prosecution ಅಂತ. ಇನ್ವೆಸ್ಟಿಗೇಷನ್ ಗೆ ಕೇಳಿದ್ರು. ಇನ್ವೆಸ್ಟಿಗೇಷನ್ ಪ್ರಶ್ನೆ ಹೆಂಗ್ ಬರುತ್ತೆ? ಒಂದು ನಿಮಿಷ ಸರ್, ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ ಸರ್ ಇದನ್ನ ನೀವು ಇವತ್ತು ಕೇಳ್ತಾ ಇದ್ದೀರಿ. ಭಾರತೀಯ ಜನತಾ ಪಾರ್ಟಿ ಅವರಿಗೆ ಹೇಳಬೇಕು, JDS ನವರಿಗೆ ಹೇಳಬೇಕಲ್ಲ ಇದನ್ನ. ಪ್ರಾಸಿಕ್ಯೂಷನ್ ಅನ್ನೋ ವಿಚಾರನೇ ಎಲ್ಲೂ ಲೆಟರ್ನಾಗ ಮೆನ್ಷನ್ ಮಾಡಿಲ್ಲ. 100 ಸರಿ ಓದಿದ್ದೀನಿ ನಾನು ಲೆಟರ್ನ. ಒಂದು. ಎರಡನೇದ್ದು ಸೆಕ್ಷನ್ 17A ಕೊಡಬೇಕು, ಕೊಡಬಾರ್ದು, ಕೊಡಬೇಕು, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು. ಇದನ್ನ ಸೈಡ್ಗೆ ಇಟ್ಬಿಡೋಣ. ಈಗ ಬೇಲ್ ಮೇಲೆ ಹೊರಗಡೆ ನಡೀತಾ ಇದ್ದಾರಲ್ಲ ಮಿಸ್ಟರ್ ಕುಮಾರಸ್ವಾಮಿ, ಬೇಲ್ ಮೇಲೆ ಆಚೆ ಇದ್ದಾರಲ್ಲ. ನಿನ್ನೆ A1, A2, A3, A4, A5 ಭಾರತೀಯ ಜನತಾ ಪಾರ್ಟಿ ನಿರ್ಮಲಾ ಸೀತಾರಾಮನ್, ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್. Supreme Court, the most prominent, the apex court of this country, has told it is an unconstitutional. ಇದು ಸಂವಿಧಾನದ ಇದರಾಗಿದೆ. ಇದನ್ನ ನೀವು ಉಲ್ಲಂಘಿಸಿ 8,500 ಕೋಟಿ ತಗೊಂಡಿದ್ದೀರಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಆಯ್ತು, ಇದನ್ನ ಸೈಡ್ಗೆ ಇಟ್ಬಿಡೋಣ. ನಮ್ಮ BS ಯಡಿಯೂರಪ್ಪನವರು ಏನ್ ಕೇಸ್ನಾಗ ಇವತ್ತು ಬೇಲು ಇನ್ನೂ ಸಿಕ್ಕಿಲ್ಲ ಅವರಿಗೆ. ಸ್ಟಿಲ್ ಈಸ್ ಫೈಟಿಂಗ್. ಇಟ್ ಈಸ್ ಅ ನಾನ್ ಬೇಲೆಬಲ್ ಅಫೆನ್ಸ್. ಇಟ್ ಇಸ್ ಅ ವೆರಿ ಸೀರಿಯಸ್ ಅಫೆನ್ಸ್. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಮುನಿರತ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಇನ್ನೊಬ್ರು ಮಹಾನ್ ಆಯ್ತು, ಇದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ. ಇವತ್ತು ಯಾವ್ದು ಚರ್ಚೆಗೆ ಬೇಡ. ವಿ ವಿಲ್ ಟಾಕ್ ಅಬೌಟ್ ದ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಹತ್ರ ಇರುವಂತ ಫೈಲ್ಗಳು. ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಮುರುಗೇಶ್ ನಿರಾಣಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, SD ಕುಮಾರಸ್ವಾಮಿ. SD ಕುಮಾರಸ್ವಾಮಿ is out on bail. Why are these people are not discussing? If they have any moral rights to ask the resignation of Mr. CM, on what grounds they are standing, ಅವರು ಯಾವ ಒಂದು ಮಾನದಂಡದ ಮೇಲೆ ನಿಂತ್ಕೊಂಡಿದ್ದಾರೆ? ಇವತ್ತೇನಾದ್ರೂ ಅವ್ರಿಗೆ ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅದ್ರ ಬಗ್ಗೆ ಫಸ್ಟ್ ಅವ್ರು ಮಾತಾಡಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ, ನಿನ್ನೆ ED ನೋಟಿಸ್ ಕೊಟ್ಟಿದೆ. ED ನೋಟಿಸ್ ಯಾವಾಗ ಬರ್ತದೆ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಕಮ್ಸ್ ವೆನ್ ದರ್ ಈಸ್ ಅ ಇಲ್ಲಿಗಲ್ ಮನಿ ಫೌಂಡ್. ಇಲ್ಲಿಗಲ್ ಮನಿ ವಿಚ್ ಇಸ್ ಸೋ ಕಾಲ್ಡ್ ಅಸ್ ಬ್ಲ್ಯಾಕ್ ಮನಿ. ಇಲ್ಲಿ ಆ ಲ್ಯಾಂಡ್ ಎಕ್ಸ್ಚೇಂಜ್ ಆಗಿದೆ. there is no money given, there is no money taken. ಒಂದು ಅಲ್ಲಲ್ಲ, ಯು ಕ್ಯಾನ್ ಟೆಲ್, ಹೇಳ್ಬೋದು ಸರ್. ಆದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ನಾನೊಬ್ಬ ಏನೋ ನ್ಯಾಷನಲ್ ಲೀಡರ್ ಆಗಿದ್ದೀನಿ ಅಂತ ಹೇಳಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿನ ತಗೊಂಡು ಬಂದು ಎದುರಿಸ್ಬಿಟ್ಟು 5 ಗಂಟೆ 4 ಗಂಟೆ ಇಲ್ಲಿ ಆಫೀಸರ್ಸ್ಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಇಲ್ಲಿ ಯಾರು ಎದುರೋದಕ್ಕೆ ಯಾರೋ JDSನವರೋ BJPಯವರೋ ಕೂತ್ಕೊಂಡಿಲ್ಲ. ಇಲ್ಲಿ ಕೂತ್ಕೊಂಡಿರೋದು ಈ ರಾಜ್ಯದ ಧೀಮಂತ ನಾಯಕದಂತ ಸಿದ್ದರಾಮಯ್ಯ ಇಲ್ಲಿ ಕೂತ್ಕೊಂಡಿರೋದು. ಈ ತರದ್ದು ಯಾವುದಕ್ಕೂ ಎದುರೋದಿಲ್ಲ. ಆಮೇಲೆ ವಿ ಹ್ಯಾವ್ ಸರೆಂಡರ್ಡ್ ದ ಸೈಟ್ ಬಿಕಾಸ್ ವಿ ಡೋಂಟ್ ವಾಂಟೆಡ್ ಟು ಹ್ಯಾವ್ ಎನಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ in the process. Conflict of interest because ಜನರಿಗೆ ಒಂದು ತಪ್ಪು ಕಲ್ಪನೆ ಹೋಗಿದೆ. It is a feeded information. ಏನಂತ ಈ 14 ಸೈಟು 65 ಕೋಟಿ. ಸ್ವಾಮಿ, ನಾನು ಕಳ್ಕೊಂಡಿರೋದು 3 ಎಕರೆ 40 ಗುಂಟೆ ಜಮೀನು 50-50 ಅನುಪಾತದಲ್ಲಿ 14 ಗುಂಟೆ ವಾಟ್ ಎವರ್ ಇಟ್ ಇಸ್. ಅದರಲ್ಲಿ 50-50 ಅನುಪಾತದಲ್ಲಿ ನನಗೆ ಸಿಕ್ಕಿರೋದು ಬರೀ 50% ಮಾತ್ರನೇ. ಈಗ ಐ ಹ್ಯಾವ್ ನಾಟ್ ಸೆಟ್ ದ ರೂಲ್. ನನ್ನ ಗವರ್ಮೆಂಟ್ ಕೊಟ್ಟಿದ್ದ ಸೈಟು ಇಲ್ಲ. ಗೌರ್ಮೆಂಟ್ ಯಾವ ಗವರ್ಮೆಂಟ್ ಸೈಟ್ ಕೊಟ್ಟಿದ್ದು? ಭಾರತೀಯ ಜನತಾ ಪಾರ್ಟಿ ಗವರ್ಮೆಂಟ್ ಸೈಟ್ ಕೊಟ್ಟಿರೋದು. ಯಾರವತ್ತಿನ ದಿವಸ ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಮಿನಿಸ್ಟರು? SD ಸೋಮಶೇಖರ್ ಇನ್ಚಾರ್ಜ್ ಮಿನಿಸ್ಟರ್. ಹೂ ವಾಸ್ ಹೆಡಿಂಗ್ ದ ಟೀಮ್? ಇಟ್ ವಾಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೂಡಾ ಹೂ ವಾಸ್ ಹೆಡಿಂಗ್ ದ ಟೀಮ್. ಹೂ ಆರ್ ದ ಮೆಂಬರ್ಸ್ ಆಫ್ ದೋಸ್ ಮೆಂಬರ್ಸ್? BJP ಅವರಿದ್ರು, JDS ನವರಿದ್ರು, ಕಾಂಗ್ರೆಸ್ ನವರಿದ್ರು. ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟ ಪತ್ರವನ್ನ 100 ಸಲ ಓದಿದ್ದೀನಿ ಅಂದ್ರಲ್ಲ, ಹೇಳಿ. 4 ಸಲ ಕಡಿಮೆ ಓದಿ, ಇನ್ನು 1 ಸಲ ನೀವು ಇಲ್ಲ ನೀವು ಜಸ್ಟಿಸ್ ನಾಗಪ್ರಸನ್ನ ಜಡ್ಜ್ಮೆಂಟ್ ಓದ್ಬಿಟ್ಟಿಲ್ಲ. ಹೇಳಿ, ಇದೆಲ್ಲದಕ್ಕೂ ಉತ್ತರ ಸಿಕ್ತಿತ್ತಲ್ರಿ. ಹೇಳಿ, ಯಾವ ಗವರ್ಮೆಂಟ್ ಇದ್ದಾಗ ಬಂತು, ಸೈಟ್ ಯಾರ್ದಾಗಿತ್ತು, ಏನೋ ಅದಕ್ಕೆ ಕೊಟ್ಟಿರುವ 38,000 ಸ್ಕ್ವೇರ್ ಫೀಟು ಅದು ಕರೆಕ್ಟ್ ಇದೆಯಾ, ಆಕ್ಚುಲಿ ಎಲಿಜಿಬಲ್ ಇದ್ದದ್ದು ಎಷ್ಟು, ಪಾರ್ವತಿ ಅವರು, ಎಲ್ಲದಕ್ಕೂ ಉತ್ತರ ಅದರಲ್ಲಿ ಸಿಗ್ತಿತ್ತು. ನೀವು ಗವರ್ನರ್ ಕೊಟ್ಟ ಆದೇಶವನ್ನೇ 100 ಸಲ ಓದೋದ್ರ ಬದಲು ಅದನ್ನ ಸ್ವಲ್ಪ ಕಡಿಮೆ ಓದಿ ಜಡ್ಜ್ಮೆಂಟ್ ಕೈಂಡೆಸ್ಟ್ ಇನ್ಫಾರ್ಮೇಶನ್ ಇವಾಗೂ ಹೇಳ್ತಾ ಇದ್ದೀನಿ ನಾನು. ಇಟ್ ವಾಸ್ ದ ಪ್ರೊಸೀಡಿಂಗ್ ಪ್ರೋಸೆಸ್ ಆನ್ ವಿಚ್ ನಾಗಪ್ರಸನ್ನ ಹ್ಯಾಸ್ ಅಪ್ಲಿಫ್ಟೆಡ್ ಅಷ್ಟೇ. ಅರೆ
ಹೌದು ಜಡ್ಜ್ಮೆಂಟ್ ಓದಿದ್ದೀರಾ? ಹೌದು, ನಾನು ಓದಿದ್ದೀನಿ. ಇಟ್ ವಾಸ್ ದ ಪ್ರೋಸೆಸ್, ಇಟ್ ವಾಸ್ ದ ಪ್ರಾಸಿಕ್ಯೂಷನ್ ಇವ್ರು ಆರ್ಡರ್ ಮಾಡ್ತಾ ಇದ್ದಿದ್ದು. ಇಟ್ ವಾಸ್ ದ ಪ್ರಾಸಿಕ್ಯೂಷನ್ ಇವ್ರು ಆರ್ಡರ್ ಮಾಡ್ತಾ ಇದ್ದಿದ್ದು. ಪ್ರಾಸಿಕ್ಯೂಷನ್ ಕೊಡಕ್ ಬರೋದಿಲ್ಲ ಅಂತ ನಾನು ಹೇಳ್ತಿರೋದು. ಮೆರಿಟ್ ಆಫ್ ದ ಕೇಸ್ ಮೇಲೆ ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯನವರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಅವರು ಎತ್ತಿರುವ ಪ್ರತಿ ಪ್ರಶ್ನೆಗೂ ಜಡ್ಜ್ಮೆಂಟ್ ನಲ್ಲಿ ಉತ್ತರ ಇದೆ. ಆ ಜಡ್ಜ್ಮೆಂಟ್ ಅನ್ನ ಪ್ರಶ್ನಿಸಿಕೊಂಡು ಇನ್ನೂ ತನಕ ಸಿದ್ದರಾಮಯ್ಯನವರು ವಿಭಾಗೀಯ ಪೀಠಕ್ಕೂ ಹೋಗಿಲ್ಲ, ಸುಪ್ರೀಂ ಕೋರ್ಟ್ಗೂ ಹೋಗಿಲ್ಲ, ಮತ್ತು ಯಾವ ಪೀಠ ಕೂಡ ಆ ಜಡ್ಜ್ಮೆಂಟ್ಗೆ ತಡೆಯನ್ನ ಕೊಟ್ಟಿಲ್ಲ. ಸರ್, ಈಗ ಅಕಸ್ಮಾತ್ ನೀವು ಹೇಳೋ ಪ್ರಕಾರ if he was feel guilty, then why did Nag Prasanna has given the investigation order? ಅರೆ ಇನ್ನೇನಾಗಬೇಕು? ಅಲ್ಲ ರೀ, why did he give for the investigation order? He could have prosecuted him. What are you saying? ಅರೆ, you are laughing. You don't have the answer. ನೀವು ಹೇಳಿ, ಅಕಸ್ಮಾತ್ if the Siddaramaiah was feeling guilty, judgment have gone above him. ಅವ್ರು ತಲೆ ಮೇಲೆ ಹೋಗಿರೋದು, ಇವತ್ತಿಗೆ ಅರೆಸ್ಟ್ ವಾರೆಂಟ್ ಆಗಬೇಕಾಗಿತ್ತು. ಇವತ್ತು ಎನ್ಕ್ವೈರಿ ಕೊಟ್ಟಿರೋದು ಈ ಥರದ್ದೆಲ್ಲ ವಿಚಾರಗಳು ನನ್ನ ಎದುರುಗಡೆ ಬಂದಿದೆ. ಇದು ಸರಿಯೋ ತಪ್ಪು, ಇದ್ರ ಬಗ್ಗೆ ನೀವು ತನಿಖೆ ಮಾಡಬೇಕು ಅಂತೇಳಿ ಲೋಕಾಯುಕ್ತ ಹೇಳಿದೆ. ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡ್ತಿದೆ. ಅದೇ ಸಂದರ್ಭದಲ್ಲಿ ನೋಡಪ್ಪ, ಇಂಥ ವಿಚಾರಗಳಲ್ಲಿ ನಮ್ಗೆ ಏನಾದ್ರು ಬರೋದಿದ್ರೆ ಬೇಡ. ಇದು ನಾನು ಹೇಳ್ತಿರೋದೇನು, ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಹಿಸ್ ರೋಲ್, where is his role? If he has recommended, show me a letter. If he has done a call, show me a call record. ಎಲ್ಲದಕ್ಕೂ ಉತ್ತರ ಇದೆ ರೀ. ಆ ಜಡ್ಜ್ಮೆಂಟ್ 197 ಪೇಜ್ ನಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ನೀವು ಎಷ್ಟು you're telling the recommendation given by Siddaramaiah? ಈ ಪ್ರಶ್ನೆ ಕೋರ್ಟ್ ಮುಂದೆ ಬಂದಿದೆ, ಹೈಕೋರ್ಟ್ ಮುಂದೆ. ಹೈಕೋರ್ಟ್ ಅದಕ್ಕೆ ಉತ್ತರ ಕೊಟ್ಟಿದೆ. Let's the verdict come out. ನಾ ಇದ್ರ ಮೇಲೆ ಏನು ಹೇಳಕ್ಕಾಗೋದಿಲ್ಲ. ನೀವು ಹೇಳ್ತಿರೋದು 197 ಪುಟದ ಹೈಕೋರ್ಟ್ ಆರ್ಡರ್ ಇದೆ. ತೋರಿಸಿ, ಪ್ಲೀಸ್ ತೋರಿಸಿ, ನಿಮ್ ವೀಕ್ಷಕರಿಗೆ ತೋರಿಸಿ. ಯು ಪ್ಲೀಸ್ ಶೋ. ಕೊಡಿ ಪ್ಲೀಸ್. ಯು ಹ್ಯಾವ್ ಟು ಟೆಲ್. ನನಗೆ ವಿಜಯನಗರದಲ್ಲಿ ಸೈಟ್ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಬರೆದು, ಇಟ್ ಈಸ್ ಓನ್ಲಿ ರಿಟರ್ನ್ ನನ್ನ ಲ್ಯಾಂಡು ಮೂಡದವರು ತಗೊಂಡು ಡಿನೋಟಿಫೈ ಮಾಡಿ ಸೈಟ್ ಅನ್ನ ಸೇಲ್ ಮಾಡಿದ್ದಾರೆ. ಆ ಸೇಲ್ಗಾಗಿ ನನಗೆ ಇನ್ನೊಂದು ಲ್ಯಾಂಡ್ ಬೇಕು ಅಂತ ಕೇಳಿದ್ರೆ ತಪ್ಪೇನಿದೆ? ಅಲ್ಲ ಸ್ವಾಮಿ, ಈಗ ನಾಳೆ ನಂದೇ ಸೈಟ್ ಹೋಗುತ್ತೆ ಬಿಡಿಎಗೆ, ನಾಳೆ ನಂದೇ ಸೈಟ್ ಹೋಗುತ್ತೆ ಬಿಡಿಎಗೆ. 15 ಬುಲೆಟ್ ಪಾಯಿಂಟ್ ಗಳದ್ದು ಒಂದು ಯಾವುದೋ ಒಂದು ದೇವರಾಜರ್ ಸರ್, ಈಗ ನನ್ನ ಕಾಂಗ್ರೆಸ್ ಮಿತ್ರರು ಕೇಳಿದಿರ್ತಕ್ಕಂಥದ್ದು ಹೇಗಿದೆ ಅಂತಂದ್ರೆ, ಹಂಗಾಯ ಉಣ್ಣಿಗೆ ಕನ್ನಡಿ ಬೇಕು ಅಂತ. ಇಲ್ಲ, ನಾನು ಮತ್ತೆ ಅದ್ರ ಮೇಲೆ ಹೋಗೋದಿಲ್ಲ. ಈಗ ಸಿದ್ದರಾಮಯ್ಯನವರು 14 ಸೈಟ್, ಸಿದ್ದರಾಮಯ್ಯನವರು ಪತ್ನಿ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ ಸರ್. ಅಲ್ಲಿಗೆ ನಿಮ್ಗೊಂದು ಚೆಕ್ ಮೇಟ್ ಕೊಟ್ಟರು ಅವರು. ಸರ್, ಖಂಡಿತವಾಗಿ ಸರ್. ಈಗ ಆರೋಪ ಮಾಡ್ತಾ ಇದ್ರಿ, ಇಲ್ಲ ನೋಡಿ ನಮ್ಮ ಹತ್ರ ಇಲ್ಲ, ಇದು ಚೆಕ್ ಮೇಟ್ ಅಂತ ಹೇಳೋಗಿಲ್ಲ ಸರ್. ಯಾಕೆಂದ್ರೆ ತನಿಖೆಗೂ ಮತ್ತೆ ಇವರು ವಾಪಸ್ ಕೊಡೋದಕ್ಕೂ ಖಂಡಿತವಾಗಿ ಸಂಬಂಧ ಬರೋದಿಲ್ಲ. ನಿಮ್ಮ ಭಾವನಾತ್ಮಕವಾದ ವಿಷಯಗಳನ್ನ ರಾಜಕೀಯವಾಗಿ ಬಳಸ್ಕೋಬಹುದು ಅಷ್ಟೇ ಹೊರತು ನಮ್ಮ ತನಿಖೆಗೆ ಯಾವ ರೀತಿ ಅಡ್ಡಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮ ಮತ್ತೆ ಇಲ್ಲೀಗಲ್ ಅಂತಕ್ಕಂಥದ್ದನ್ನ ನಾವು ಆರೋಪ ಮಾಡಿರ್ತಕ್ಕಂಥದ್ದು, ಅದನ್ನ ಎತ್ತಿಡಿದು ಮಾನ್ಯ ನ್ಯಾಯಾಲಯ ಇವತ್ತು ತನಿಖೆ ಕೊಟ್ಟಿರ್ತಕ್ಕಂಥದ್ದು. ತನಿಖೆಗೆ ಯಾವ ರೀತಿ ಇದು ಅಡ್ಡಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಪದೇ ಒತ್ತಿ ಹೇಳ್ತಿದೀವಿ, ಯಾವ ವ್ಯಕ್ತಿಯ ಹೆಸರಲ್ಲಿ ಭೂಮಿ ಇರ್ಲಿಲ್ವೋ, ಹಕ್ಕಿ ಇರ್ಲಿಲ್ವೋ ಅಂತ ವ್ಯಕ್ತಿಯ ಹೆಸರಿಂದ ನೀವು ಭೂಮಿಯನ್ನು ಪಡೆದಿರ್ತಕ್ಕಂಥದ್ದು ಅಕ್ರಮ. ಮಾಡಿರ್ತಕ್ಕಂಥವ್ರು ಯಾರು? ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬ ಅಂತಕ್ಕಂಥದ್ದನ್ನ ಒತ್ತಿ ಹೇಳ್ತಿದೀವಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು 2015ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ 50-50 ರೇಷಿಯೋ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡ್ತಾರೆ. ಮತ್ತೆ ಅದೇ ಆರ್ಡರ್ನ 23ರಲ್ಲಿ ವಿತ್ಡ್ರಾ ಮಾಡ್ಕೊಂತಾರೆ. ಇದು ಇರೋದಿಲ್ಲ. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ರೋಲ್ ಎಲ್ಲಿದೆ ಅಂತ ಕೇಳ್ತಾರಲ್ಲ, ಇಲ್ಲಿದೆ. ಮತ್ತು ಇನ್ನೊಂದು ವಿಶೇಷ, ನಾನು ಪದೇ ಅದನ್ನೇ ಹೇಳ್ತಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ MLAಗಳಾಗಿ ಎಲೆಕ್ಟ್ ಆಗ್ತಾರೋ ಅವಾಗೆಲ್ಲ ಬೈ ವರ್ಚು ಆಫ್ MLA ವಿಲ್ ಬಿಕಮ್ ದಿ ಮೆಂಬರ್ ಆಫ್ ದಿ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಘಟನೆಗಳು ಸಹ ಮಾನ್ಯ ಮುಖ್ಯಮಂತ್ರಿಗಳ ಅವ್ರಿಗೆ ಗೊತ್ತಿದ್ದೇ ನಡೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಸಹ ನಾವು ಒತ್ತಿ ಹೇಳ್ತಿದ್ವಿ. ಮತ್ತೆ ಅವ್ರ ಮಗ ಮೂಡಾದಲ್ಲಿ ಮೆಂಬರ್ ಆಗಿದ್ದಾಗಲೇ ತೀರ್ಮಾನ ಆಗಿರ್ತಕ್ಕಂಥದ್ದು 22ರಲ್ಲಿ. ಸೊ ಇದಿಷ್ಟೆಲ್ಲವೂ ಸಹ ಆ ಕುಟುಂಬ ವರ್ಗ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬ ವರ್ಗ ಅಕ್ರಮದಲ್ಲಿ ಭಾಗಿಯಾಗಿದೆ ಅಂತಕ್ಕಂಥದ್ದನ್ನು ಒತ್ತಿ ಹೇಳ್ತಿರ್ತಕ್ಕಂಥದ್ದು. ಈಗ ಇವತ್ತು ನಡೆದಿರ್ತಕ್ಕಂಥ ಸರ್ವೆಯಲ್ಲೂ ಸಹ ಅದು ಸಾಬೀತಾಗ್ತಿದೆ. ನಾವು ಕಳೆದ ಸಾರು ಸಹ ಇದನ್ನೇ ಪ್ರಶ್ನೆ ಮಾಡಿದ್ವಿ, ಅಲ್ಲೇನೋ ನಿವೇಶನಗಳ ಇದು ವಿಂಗಡಣೆ ಆಗಿರಲಿಲ್ಲ ಅಂತಕ್ಕಂಥದ್ದು ಸರ್ವೇನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇವತ್ತು ನಿವೇಶನಗಳ ಹಂಚಿಕೆ ಆಗಿತ್ತು, ಬಡಾವಣೆ ನಿರ್ಮಾಣ ಆಗಿತ್ತು ಅಂತಕ್ಕಂಥದ್ದು ಸಾಬೀತಾಗಿದೆ ಇವತ್ತು ಸರ್ವೆಯಲ್ಲಿ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇವರು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅಂತಕ್ಕಂಥದ್ದು ಖಂಡಿತವಾಗಿ ಇದು ಬಾಲಿಶವಾದ ಮಾತು. ಮತ್ತು ಎರಡನೇದಾಗಿ ನಾನು ನಿಮ್ಗೆ ಹೇಳ್ತೀನಿ, ಇವರು ಮಾನ್ಯ ಗವರ್ನರ್ ಅವರು ಪಿಕ್ ಅಂಡ್ ಚೂಸ್ ಮಾಡೋರು ಅಂತಕ್ಕಂಥ ಮಾತನ್ನು ಪದೇ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಈಗ ನನ್ನ ಮಿತ್ರರು ಸಹ ಹೇಳ್ತಾರೆ. ನಾನು ಒಂದು ಪ್ರಶ್ನೆನೇ ಇವ್ರಿಗೆ ಕೇಳ್ತೀನಿ ಸರ್, ಇವ್ರು ಪಿಕ್ ಅಂಡ್ ಚೂಸ್ ಮಾಡೋದಂತ ಗವರ್ನರ್ಗೆ ಹೇಳೋಕ್ಕಿಂತ ಮೊದಲು ನೀವು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಂಡ್ರೆ ಈ ಪ್ರಶ್ನೆಯನ್ನ ನೀವು ನಿಮ್ಮ ಅವಧಿಯಲ್ಲಿ 2013ರಿಂದ 2018 ಅವಧಿಯಲ್ಲಿ ಬಂದಂತ 4 ಆಪಾದನೆಗಳ ಬಗ್ಗೆ ನೀವೇ ಕಮಿಟಿಗಳು ಮಾಡಿ ಅದು ವರದಿ ತರಿಸ್ಕೊಂಡ್ರಲ್ಲ, ಕರ್ನಾಟಕದ ಜನತೆ ಮುಂದೆ ಯಾಕೆ ಇರಲಿಲ್ಲ? ನೀವು ಅವ್ರಿಗೆ ಏನಾದ್ರು ಹೇಳ್ಕೊಳ್ಳಿ, ಅವ್ರು ನಿಮ್ಗೆ ಏನಾದ್ರು ಹೇಳ್ಕೊಳ್ಳಿ. ನಾನು ಹೇಳ್ತಾ ಇರೋದು ನಮಗೆ ಬೇಕಲ್ಲ. ಹೌದು, ಕುಮಾರಸ್ವಾಮಿ ಅವರು ಬೇಲ್ ಮೇಲಿದ್ದಾರೆ.
ಹೌದು ಬೇಲ್ ರಿಜೆಕ್ಟ್ ಹಾಕೊಳ್ಳಿ, ಹಾಕೊಳ್ಳಿ. ಬೇಲ್ ರಿಜೆಕ್ಟ್ ಹಾಕ್ತೀವಿ ಈಗ. ಹಾಕೊಳ್ಳಿ. ಹೈಕೋರ್ಟ್ ರಿಜೆಕ್ಟ್ ಯು ಆರ್ ಅಲ್ಲ ಲೋಕಾಯುಕ್ತ ಪೊಲೀಸರು ಮಾಡಬೇಕು. ಯು ಅಂದ್ರೆ ಆಸ್ ಅ ಗವರ್ನಮೆಂಟ್ ಮಾಡಬೇಕು ಹೋದ್ರೆ ಲೋಕಾಯುಕ್ತ ಪೊಲೀಸರು ಬರುತ್ತೆ. ಮೈ ಡಿಯರ್ ಫ್ರೆಂಡ್ ಅನಿಲ್ ಸರ್, ಲೋಕಾಯುಕ್ತ ಕೈ ಕೆಳಗಡೆ ಇದೆ ಅನ್ನೋ ಮಟ್ಟಕ್ಕೆ ಇವ್ರು ಮಾತನಾಡ್ತಿದ್ದಾರೆ. ಇಲ್ಲಿದೆ, ನೀವು ಜಡ್ಜ್ಮೆಂಟ್ ಕಾಪಿ ಕೇಳಿದ್ರಿ, 97 ಪೇಜ್ ಇದೆ ಸರ್. ನೀವು ಕೊಡಿ ಆ ಪೇಪರ್ ನ ಕೊಡಿ. It shocks the conscience of the court as to how much is given to the petitioner as against 4,800 square feet. It is 38,284 square feet. 2 sites become 14 sites. The wife of the petitioner is now proud owner of 14 sites worth 56 crores. Okay. High Court in judgment. I did not understood what is that you want to prove in that? ಅಂದ್ರೆ ಏನ್ ಪ್ರೂವ್ ಮಾಡೋದು? ಅಲ್ಲ ರೀ, ಅಲ್ಲ 14 ಸೈಟ್ ಕೊಟ್ಟಿದ್ದಾರೆ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಜಡ್ಜ್ಮೆಂಟ್ ನಾಗ ಇರೋದು ಓದೋದಲ್ಲ. ವಾಟ್ ಐ ಆಮ್ ಆಸ್ಕಿಂಗ್ ಈಸ್ ವೇರ್ ಡಿಡ್ ಸಿದ್ದರಾಮಯ್ಯ ಆಸ್ಕ್ ಐ ನೀಡ್ ಅ ಸೈಟ್ ಇನ್ ವಿಜಯನಗರ? ನಮಗೆ ಗಿವ್ ಮಿ ದ ಪ್ರೂಫ್. ಮಾನ್ಯ ಸಿದ್ದರಾಮಯ್ಯ ಅವರು 2011ರಲ್ಲಿ ಏನ್ ಪ್ರಶ್ನೆ ಮಾಡ್ತಾರೆ, ಆ ಪ್ರಶ್ನೆನ ನಾವು ಇವತ್ತು ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಬಾರ್ದ ನಾವು? It is unheard of a common man to get these benefits in such a quick succession, bending the rule from the time to time. Therefore, the petitioner may not have put his signature. ನೀವು ಕೇಳಿದ್ರಲ್ಲ, ಸಿದ್ದರಾಮಯ್ಯನವ್ರದ್ದೊಂದು ಸೈನ್ ಇದ್ರೆ ತೋರಿಸಿ, ಸಿದ್ದರಾಮಯ್ಯನವ್ರದ್ದೊಂದು ಶಿಫಾರಸ್ ಇದ್ರೆ ತೋರಿಸಿ. ಜಸ್ಟಿಸ್ ಬರೀತಾರೆ ಇದರಲ್ಲಿ ಏನಂತ? Therefore, the petitioner may not have put his signature. Absolutely. Made a recommendation or taken a decision for bringing him into the offense against him under the act. Correct. But the beneficiary is not the stranger. Did anywhere Nagaprasanna mention that there was a signature of Mr. Sidramaya? Not recorded. Then absolutely. The end of the day, the court needs the proof. Court does not run on emotions. Court need proof. ಸರ್, ಆ ರೀತಿಯಲ್ಲಿ ಹೋಗಿದ್ರೆ ನಾಗೇಂದ್ರ ಅವರ ವಿಷಯದಲ್ಲಿ, ಸಚಿವರು ನಾಗೇಂದ್ರ ಅವರ ವಿಷಯದಲ್ಲಿ ಇವ್ರ ತೀರ್ಮಾನ ಏನಾಗಿತ್ತು? ಒಂದು ನಿಮಿಷ ಅವ್ರದೇನ್ ರೆಕಮೆಂಡೇಶನ್, ಅವ್ರದೇನ್ ಪತ್ರ ಆಯ್ತು ನಾಗೇಂದ್ರ ಅವರು? ಇಂಟ್ರೆಸ್ಟ್ ಮಾಡ್ತಾ ಇದ್ರಿ. I'll just take it and ನಾಗೇಂದ್ರ ಅವರು ಏನು ಮಾಡಿದ್ರು, ಯಾವ ಪತ್ರ ಬರೆದಿದ್ರು? I'll just take one reverse gear. Kumaraswamy puts up the file written by him when he was a CM, and he later gives that battle to Mr. Yediyurappa to denotify the land of 1 acre 1 gunta. It is a letter recommended by CM, then CM Mr. Kumaraswamy, denotified by the present CM B.S. Yediyurappa, and that land get denotified and that get registered in the name of Mr. Kumaraswamy beneficiaries. ಇದಕ್ಕೇನಂತೀರಿ? ಈಗ ವೇರ್ ದರ್ ಇಸ್ ನೋ ಸಿಗ್ನೇಚರ್, ವೇರ್ ನಾಗಪ್ರಸನ್ನ ಸೇಸ್ ಇನ್ ದ ಹೈಕೋರ್ಟ್, ವೇರ್ ದರ್ ಇಸ್ ಅ ಸಿಗ್ನೇಚರ್, ಯು ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ದಟ್ ಸಬ್ಜೆಕ್ಟ್. ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತಾ ಇದೀವಿ ನಾವು? Where are we taking the discussion? What is that you are trying to put an agenda? You tell me. ನೀವು ಒಬ್ಬ ಹಿಂದುಳಿದ ರಾಜಕಾರಣಿ, ಹಿಂದುಳಿದ ಸಿಎಂ, ಈ ದೇಶಕ್ಕೆ ಒಬ್ಬ ದಲಿತ ನಾಗೇಂದ್ರ ಹತ್ರ ರಾಜೀನಾಮೆ ತಗೊಂಡ್ರಲ್ಲ. ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶಾದ್ಯಂತ ಹೆಸರು ಮಾಡಿದಂತ ಮುಖ್ಯಮಂತ್ರಿ ನೀವು ತೆಗಿಬೇಕು ಅಂತ ಹಾಗಾದ್ರೆ ಇಟ್ ಇಸ್ ದ ಪೀಪಲ್ಸ್ ವರ್ಡಿಕ್ಟ್. ಅನಿಲ್, ಹಾಗಾದ್ರೆ ದಲಿತರು ಪುಕ್ಸಟ್ಟೆ ಬಿದ್ದಿದಾರ? ಯಾರು? ನಾಗೇಂದ್ರ ರಾಜೀನಾಮೆ ತಗೊಂಡ್ರಿ, ಸೈನ್ ಇತ್ತ, ರೆಕಮೆಂಡೇಶನ್ ಇತ್ತ? ನಾಗೇಂದ್ರ ಸೈನ್ ಇತ್ತ, ರೆಕಮೆಂಡೇಶನ್ ಇತ್ತ? ಒಂದ್ ಸೈನ್ ತೋರಿಸ್ರಿ. ಹೇಗೆ ರಾಜೀನಾಮೆ ತಗೊಂಡ್ರಿ? ಯಾಕೆ ತಗೊಂಡ್ರಿ ರಾಜೀನಾಮೆ? ರಾಜೀನಾಮೆ ಯಾಕೆ ತಗೊಂಡ್ರಿ? ರಾಜೀನಾಮೆ ಯಾಕೆ ತಗೊಂಡ್ರಿ? ನಾಗೇಂದ್ರ ಒಂದ್ ನಿಮಿಷ ಇರಿ. ನಾಗೇಂದ್ರ ಅವ್ರ ವಿಚಾರ ಇಲ್ಲಿಗೆ ನೀವು ಕಾನ್ಫ್ಲಿಕ್ಟ್ ಮಾಡಿ ಗೋಲ್ ಪೋಸ್ಟ್ ಚೇಂಜ್ ಮಾಡೋ ಅಭ್ಯಾಸ ಇದ್ರೆ ಅಟ್ಲೀಸ್ಟ್ ಅದು ಗ್ರೌಂಡ್ ಅಲ್ಲಿ ಇರೋ ಹಂಗಾರು ನೋಡ್ಕೊಳ್ಳಿ. ಅಟ್ಲೀಸ್ಟ್ ಗ್ರೌಂಡ್ ಅಲ್ಲಾರು ಗೋಲ್ ಪೋಸ್ಟ್ ಇರಲಿ. ನೀವು ಅಲ್ರಿ
ಕುಮಾರಸ್ವಾಮಿ ಗಂಗೇನಹಳ್ಳಿ ಕೇಸ್ ಅಂತೆ, ಯಡಿಯೂರಪ್ಪನವ್ರ ಕೇಸ್ ಅಂತ ಹೋಗ್ಬೋದು, ನೀವು ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಂಡ್ರಿ ಅನ್ನೋ ಪ್ರಶ್ನೆ ಅಂದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತೀರಿ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತೀರಿ? ಒಬ್ಬ ಹಿಂದುಳಿದ ನಾಯಕ ಸಿದ್ದರಾಮಯ್ಯನವ್ರನ್ನ ಕಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತೀರಿ ನೀವು. ಹಾಗಾದ್ರೆ ದಲಿತ ನಾಯಕ ಪುಗ್ಸಟ್ಟೆ ಬಿದ್ದಿದ್ನಾ? ಏನ್ ಸಿಗ್ನೇಚರ್ ಇತ್ತು, ಏನ್ ರೆಕಮೆಂಡೇಶನ್ ಇತ್ತು, ಯಾಕೆ ಕರೆದು ರಾಜೀನಾಮೆ ತಗೊಂಡ್ರಿ? ಆಯ್ತಾ? ಆರ್ ಯು ಡನ್ ವಿತ್ ಯೋರ್ ಕ್ವಶನ್? ಕ್ಯಾನ್ ಐ ಆನ್ಸರ್ ಟು ದಟ್? Yes, please. ಓಕೆ. ಈಗ ನೀವು ಹೇಳ್ತಿರೋದು ನಾಗೇಂದ್ರ ಅವರು ರಾಜೀನಾಮೆ ಯಾಕೆ ತಗೊಂಡಿದ್ರಿ. ಆಮ್ ಐ ಅಂಡರ್ಸ್ಟುಡ್ ಯುವರ್ ಕ್ವಶನ್ ಕರೆಕ್ಟ್ಲಿ? ಹೌದು. ಓಕೆ. ಸೊ ಇಟ್ ಈಸ್ ದ ಕೇಸ್ ವಿಚ್ ಈಸ್ ಬೀನ್ ಅಪ್ಲೋಡೆಡ್ ಇನ್ ದ ED ಡೊಮೇನ್, CBI ಡೊಮೇನ್. CBIನವರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಡು ಯು ಥಿಂಕ್ ಯು ಹ್ಯಾವ್ ಟು ಗಿವ್ ಹಿಮ್ ದ ಪವರ್ ವೆನ್ ಈಸ್ ಇನ್ ಅ ಜೈಲ್? ಅಲ್ಲ, ಒಂದು ನಿಮಿಷ. ಡು ಯು ಥಿಂಕ್ ಹೌದ್ರಿ? CBI. ಥ್ಯಾಂಕ್ ಯು. ಅಂದ್ರೆ ಮೂಡಾ ಕೇಸ್ CBIಗೆ ಹೋದ್ರೆ ಅವಾಗ ರಾಜೀನಾಮೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಇದ್ದೀರಿ. ನೀವು ಕೊಡಿ. ಮೂಡಾ ಕೇಸಲ್ಲಿ ED ಅವ್ರು ತಗೊಂಡಾಗ ಯೋಚನೆ ಮಾಡೋಣ ಸಿದ್ದರಾಮಯ್ಯನವ್ರ ರಾಜೀನಾಮೆ ಅಂತ ಹೇಳ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.